ಮಹತ್ವ ನೋಡಿ. ಇದು ತರಕಾರಿಗಳಲ್ಲಿ ವರ್ಷಕ್ಕೆ ನಾವು ನೋಡಿದ್ದೀವಿ. ಮತ್ತಿತ್ತು ತರಕಾರಿ ಯಾಕೆ ಬೆಳಿಬೇಕು, ಅವಕ್ಕೆ ರೋಗ ಎಷ್ಟು ಇರ್ತದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಉಪಯೋಗಿಸೋದು ಬೆಳೆಯೋದು ಬಹಳ ಕಷ್ಟ. ತರಕಾರಿ ಎಲ್ಲ ಬೆಳೆಗಳನ್ನು ಬೆಳಿಬಹುದು. ತರಕಾರಿಗಳಿದೆಯಲ್ಲ ಬಹಳ ಮುಖ್ಯವಾಗಿರ್ತದೆ. ಯಾಕೆಂತ ಹೇಳಿದ್ರೆ ಒಂದು ಸಲ ನಾವು ಅದು ಓದ್ಬೇಕು ಅಂತ ಹೇಳಿದ್ರೆ ನಾವು ಕಡಿಮೆ ಸಾಲಗಳೆಲ್ಲ ಹಾಕಿರ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿರ್ತೀವಿ. ಆ ರೋಗ ನಿವಾಸದ ಕಷ್ಟ. ಹಾಗೆಯೇ ಅದು ಕೆಲವು ರೋಗಗಳಿಗೆ ತುತ್ತಾಗುತ್ತೆ. ಅದರಲ್ಲಿ ಈ ತರಕಾರಿ ಅಂತಕ್ಕಂಥದ್ರಲ್ಲಿ ಕೆಲವೊಂದು ಕುಂಬಳ ಜಾತಿಯ ತರಕಾರಿಗಳು ಅಂತ ಹೇಳ್ತೀವಿ. ಕುಂಬಳ ಜಾತಿಯ ತರಕಾರಿಗಳು ಎಂತದ್ದು ಬಳ್ಳಿ ಜಾತಿ ಅಂತ ಅಲ್ವಾ. ಕುಂಬಳ ಅಂದ್ರೆ ಬಳ್ಳಿ ಅಂತ. ಆಮೇಲೆ ಕುಂಬಳಕಾಯಿ ಅಂತ ಕರಿತೀವಲ್ಲ, ಕುಂಬಳಕಾಯಿ ಅಂತ ಅಲ್ಲ, ಆ ಬಳ್ಳಿಯಾಗಿ ಒಪ್ಕೊಂಡು ಹೋಗಿರ್ತಕ್ಕಂಥ ಅಂತ ಕರಿತೀವಿ ನಾವು ಕುಂಬಳ ಜಾತಿಯ ತರಕಾರಿಗಳು. ಉದಾಹರಣೆಗೆ ಹಾಗಲಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು ಅಲ್ವಾ, ಅಥವಾ ಅವರೇ ಆಗಿರ್ಬೋದು, ಬೆಳಿತಾನೆ ಅದು ಅವರೇ ಆಗಿರ್ಬೋದು, ಮನೆ ಅವರೇ ಆಗಿರ್ಬೋದು, ಮತ್ತೆ ನೀವು ನಿಮ್ಗೆ ಗೊತ್ತಿರೋದು ಆಮೇಲೆ ಕಲ್ಲಂಗಡಿ ಆಗಿರ್ಬೋದು. ತರಕಾರಿ ಎಲ್ಲ ಹಣ್ಣು ಅಲ್ವಾ, ವಾಟರ್ ಮೆಲನ್ ಅಂತ ಕರಿತೀವಿ. ಒಂದೊಂದು ತರದ ಹೆಸರಲ್ಲಿ ಒಂದೊಂದು ತರ ಕರಿತೀವಿ ನಾವು. ಹಾಗಾಗಿ ಅನೇಕ ಜಾತಿಗಳನ್ನ ನಾವು ಏನ್ ಮಾಡ್ತೀವಿ, ನಾವು ತರಕಾರಿಗಳು ಬರ್ತಕ್ಕಂಥವುಗಳನ್ನ ನಾವು ಕುಂಬಳ ಜಾತಿ ಅಂತ ಹೇಳಿ ನಾವು ಕರಿತೀವಿ ಅಂತ. ಹಾಗಾಗಿ ಮಳೆಗಾಲದಲ್ಲೂ ಸಹ ನಾವೇನ್ ಮಾಡ್ತೀವಿ, ತರಕಾರಿ ಹಾಕ್ತೀವಿ. ಬೇಸಿಗೆ ಮಾಡ್ತೀವಿ, ತರಕಾರಿ ಹಾಕ್ತೀವಿ ಅಲ್ವಾ. ಯಾಕಲ್ವ ನೋಡಿದ್ರಿ, 1 ಕೆಜಿ ಮೆಣಸಿನಕಾಯಿಗೆ ಇವತ್ತಿನ ಬೆಲೆ ಎಷ್ಟಿದೆ, 60 ರೂಪಾಯಿ ಇದೆ ಅಲ್ವಾ. ಅದೇ ಒಣ ಮೆಣಸಿನಕಾಯಿ ಎಷ್ಟಿದೆ, ಆದ್ರೆ 100 ಇದೆ, 150 ರೂಪಾಯಿ ಕೆಜಿ ಇದೆ ಅಲ್ವಾ. ಆ ಒಣ ಮೆಣಸಿನಕಾಯಿ ನಾವು ಯಾಕೆ ಉಪಯೋಗಿಸ್ತೀವಿ ಅಂತ ಗೊತ್ತಿರಬೇಕು. ಹಸಿದನ್ನ ತರಕಾರಿಯಾಗಿ ಉಪಯೋಗಿಸ್ತೀವಿ, ಹಸಿ ತರಕಾರಿಯಾಗಿ. ಒಣಗಿದಾದ್ಮೇಲೆ ಜಾಸ್ತಿ ಉಪಯೋಗಿಸ್ತೀವಿ ಮೆಡಿಸಿನ್. ಗೊತ್ತಿದೆ ನಿಮಗೆ. ಮೆಡಿಸಿನ್ ಅಂತ ಇದೆ ಕಾರ್ಯ ಇರ್ತದೆ, ಹೆಂಗೆ ಹೋಗಿಲ್ಲ. ಅದರಲ್ಲಿ 10% ಮಾತ್ರ ಮೆಡಿಸಿನ್ ಹೋಗುತ್ತೆ. ಅರ್ಥ ಮಾಡ್ತೀರಾ? ಇವೆಲ್ಲರೂ ಕೆಲವೊಂದು ವಿಭಾಗ ಮಾಡ್ಕೊಂಡ್ಬಿಟ್ಟು ಔಷಧಿ ಉಪಯೋಗಿಸ್ತಾರೆ. ಔಷಧಿ ಮತ್ತೆ ದನಕರುಗಳಿಗೆ ಏನಾದ್ರೂ ಅದನ್ನ ಹರಿದು ಕೂಡಿಸ್ತಕ್ಕಂಥ ಶಕ್ತಿ ಮೆಣಸಿನಕಾಯಿ ತರಕಾರಿಗೆ. ಉದಾಹರಣೆಗೆ ಒಂದು ಸೊಪ್ಪು ತಗೊಂಡು ಹೋಗ್ತೀವಿ. ಈ ಸೊಪ್ಪಿಗೆ ಎಲ್ಲ ಈ ಫಲದ ಸೊಪ್ಪು ನೋಡಿದ್ರೆ ನೀವು, ಫಲದ ಸೊಪ್ಪು ನೋಡಿದ್ರಲ್ಲ, ಈ ಫಲಕದಿಂದ ಏನು ಉಪಯೋಗ? ಅದು ತರಕಾರಿ ತಾನೆ. ತರಕಾರಿ ನಮ್ಮ ತರಕಾರಿ ಏನು ಹಸಿ ತರಕಾರಿ ತಿಂತೀವಿ ಅದೊಟ್ಟು ಅದನ್ನ ಅಂತ ಕರಿತೀವಿ, ತರಕಾರಿ ಅಂತಾನೆ ಕರೀತೀವಿ. ಹಸಿ ತರಕಾರಿ ಏನೇನು ಉಪಯೋಗಿಸ್ತೀವೋ ಅದೇನ್ ತರಕಾರಿ ನಾವು ಅದೆಲ್ಲ ತರಕಾರಿ ಅಂತಾನೆ ಕರಿತೀವಿ. ಉದಾಹರಣೆಗೆ ನೀವೇನ್ ಮಾಡ್ತೀರಾ, ಅವರೆಕಾಳನ್ನ ನೀವು ಈಗ ಅವರೆಕಾಳು ಸೀಸನ್ ತಾನೆ. ಈಗ ಅವರೆಕಾಳು ಸೀಸನ್ ಅಂದಾಗ ತರಕಾರಿ ಉಪಯೋಗಿಸ್ತೀವಿ. ಅದೇ ಅದನ್ನ ಒಣಗಿಸಿ ಅದನ್ನ ಬೇರ್ಪಡಿಸಿದ್ರೆ ಬೀಜ ಬರ್ತಲ್ಲ, ಅದೇ ದ್ವಿದಳ ಧಾನ್ಯ ಅಂತ ಕರಿತೀವಿ. ಹೌದಾ? ಹಸಿ ತರಕಾರಿ ಆದಾಗ ಒಂದಿನ ಸಿಗುತ್ತೆ, ಒಣಗಿದ ತರಕಾರಿ ಅದನ್ನ ಅಷ್ಟೇ ಅಲ್ಲ, ಅದನ್ನ ಎಣ್ಣೆ ಸಹ ತಯಾರು ಮಾಡ್ತಾರೆ. ಅವರೇ ಎಣ್ಣೆ, ಸೋಯಾಬೀನ್ ಅವರೇ ಅಂತ ಕರೀತಾರೆ. ಇನ್ನೊಂದು ಅವರೇ ನಾನಾ ಜಾತಿಗಳಿದ್ದಾವೆ, ಹಾಗಲಕಾಯಿ ನಾನಾ ಜಾತಿಗಳಿದ್ದಾವೆ. ಕುಂಬಳದಲ್ಲಿ ಇನ್ನು ಕುಂಬಳಕಾಯಿ ಗಿಡ ನೋಡಿ ಬೇರೆ ಬೇರೆ ಬರ್ತವೆ, ಸೋರೆಕಾಯಿ ಬರ್ತವೆ, ಅದನ್ನು ಸಹ ಜಾತಿಗಳಿದ್ದಾವೆ, ಹೀರೆಕಾಯಿ ಜಾತಿಗಳಿದ್ದಾವೆ ಅಲ್ವಾ. ಹಾಗಾಗಿ ಈ ತರಕಾರಿಗಳಲ್ಲಿ ಬಹಳ ಪಾತ್ರವಾಗಿರ್ತಕ್ಕ ನಾವು ಒಂದು ದಿವಸ ವರ್ಷಕ್ಕೆ ಒಂದು ಸಲ ಎಲ್ಲಾ ಜಾತಿ ತರಕಾರಿಗಳನ್ನು ತಿಂತೇವೆ, ಬಿಸಾಕ್ಬಾರ್ದು. ನಿನಗೆ ಬೇಕಾಗ್ತಕ್ಕಂಥ ಯಾವ ಪೋಷಕಾಂಶಗಳು ಸಿಗ್ತಾವೋ ಅದು ಎಲ್ಲಿಲ್ಲ, ಅದು ಎಲ್ಲಿ ಸಿಗುತ್ತೆ, ತರಕಾರಿಯಲ್ಲಿ ಸಿಗ್ತದೆ. ಉದಾಹರಣೆ ಸೊಪ್ಪನ್ನು ಹೇಳಿದೆ, ಪಲ್ಕದ ಸೊಪ್ಪನ್ನು ಉಪಯೋಗಿಸಿದ್ರೆ ಕಣ್ಣಿ ಒಳ್ಳೆಯದು. ದಂತ ಅಂದ್ರೆ ಏನು? ದಂತ ಅಂದ್ರೆ ಏನು? ಹಲ್ಲು ಅಲ್ವಾ. ಆ ಹಲ್ಲಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳು ಸಿಗ್ತವೆ, ಕಣ್ಣಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳು ಸಿಗ್ತವೆ ಅಲ್ವಾ. ನಮ್ಮ ರಕ್ತವನ್ನು ಶುದ್ಧ ಮಾಡತಕ್ಕಂಥ ನಮಗೆ ಪೋಷಕಾಂಶ ಯಾವ್ದು ಸಿಗ್ತವೆ, ತರಕಾರಿಗಳಿಂದ ಸಿಗುತ್ತೆ ಅಲ್ವಾ. ಈಗ ಅದರಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ, ಆರ್ಥಿಕ ತರಕಾರಿ ಬೇಸಾಯ ಒಂದು ಆರ್ಥಿಕ ಸುಧಾರಣೆ ತರುತ್ತೆ. ಆರ್ಥಿಕ ಅಂದ್ರೆ ಏನು? ಹಣ ಅವನಪ್ಪ ಹೋಗ್ತಾನೆ. ಆರ್ಥಿಕತೆ ಏನು? ಆರ್ಥಿಕತೆ ಅಂದ್ರೆ ಏನು? ಹಣದ ಉಬ್ಬರ ಅಂತ ಕರೀತಾರೆ. ಹಣದ ಹೆಚ್ಚು ಕಮ್ಮಿ ಏರುಪೇರಾದಾಗ ಹಣ ಯಾವಾಗಲೂ ಕೈಯಾಗಾಡ್ತಾ ಇರುತ್ತೆ ತರಕಾರಿ. ಉದಾಹರಣೆಗೆ ಒಂದು ಸೊಪ್ಪಿನ ಬೆಳೆ ಮಾಡ್ಕೊಂಡ್ರೆ ನಮ್ಗೆ ಏನು ಬೆಲೆ
ಬೆಳೆಯಕ್ಕಾಗಲ್ಲ, ಇದರಲ್ಲಿ ಏನು ಫ್ಯಾಕ್ಟ್ರಿ ಹೊಡೆಯಕ್ಕೆ ಬರಲ್ಲ, ನಮ್ಗೆ ಇಷ್ಟೇ ಈ ರೂಮ್ ಹತ್ರ ಇಷ್ಟೇ ಜಾಗ ಇದೆ ಅಂತ ಹೇಳಿದ್ರೆ ಸೊಪ್ಪು ಹಾಕಿದ್ರೆ ನಮ್ಗೆ 24 ತಾಸು ದುಡ್ಡು ಸಿಗ್ತದೆ. ಸಿಗಲ್ಲ, 2 ಹಂತ ಮಾಡ್ಬೇಕು ನಾವು. ನಿಮ್ಗೆ ಏನು ಆಗಲ್ಲ, ಬೆಳೆಯಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ತರಕಾರಿ ಬರ್ತದೆ. ಒಬ್ಬ ಇನ್ನೊಂದು ಹೇಳ್ತೀನಿ ಕೇಳಿ, ಎಲ್ಲೂ ಸೈಟ್ ಇರಲಿಲ್ಲ ಅಂತೆ, ಮನೆಗೆ ಅಷ್ಟೇ ಜಾಗ, ಆ ಮನೆ ಮೇಲೆ ಒಂದು 10 ಕುಂಟ ಇಟ್ಟಿರೋದು, ಒಂದು 10 ಕುಂಟ ಇಟ್ಬಿಟ್ಟು ಆ ಇದ್ರ ಮೇಲೆ ಆಗ್ಲು ಬೆಳ್ಳಿ ಹೀರೆ ಬೆಳ್ಳಿ ಬೆಳೆದ್ರು, ಹೀರೆ ಬೆಳ್ಳಿ ಆಗ್ಲು ಬೆಳ್ಳಿ ಬೆಳೆದು ಜೀವನ ಮಾಡಿದ್ರು. ಅಂದ್ರ ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಬೆಳೆಯಕ್ಕಾಗದನ್ನ ಮೇಲೆ ಕೈ ನೀರಲ್ಲಿ ಹಾಕ್ಬಿಟ್ಟು ಮನೆ ಮಾಡಿ ಮೇಲೆ ಈ ತರಕಾರಿಗಳನ್ನು ಬೆಳೆದ್ರು. ಒಂದು ಬದನೆ ಗಿಡ ನಾನು ನಿಮ್ಗೆ ಹೇಳ್ತಿದ್ದೀನಿ, ಒಂದು ಬದನೆಕಾಯಿ ತರಕಾರಿ ತಾನೆ ಅದು ಬದನೆ ಗಿಡ, ಒಂದು ಬದನೆ ಗಿಡ ಕನಿಷ್ಠ ಅಂತಂದ್ರೆ ಇದು ಇಷ್ಟು ಈ ಮಾವಿನ ಗಿಡ ಬೆಳೆಯುತ್ತೆ. ದೊಡ್ಡ ಸಣ್ಣ ಮಾವಿನ ಗಿಡ ನೋಡಿದ್ರಲ್ಲ, ಸಣ್ಣ ಮಾವಿನ ಗಿಡ ಅದು ಬೆಳೆಯುತ್ತೆ. ಒಂದು ಮನೆ, ಒಂದು ಕುಟುಂಬಕ್ಕೆ ಆಗ್ತಕ್ಕಂಥ ತರಕಾರಿಗಳನ್ನ ಒಂದು ಬದನೆ ಗಿಡ ಕೊಡೋದು. ಒಂದೇ ಬದನೆ ಗಿಡ ನೋಡಿದ್ರಲ್ಲ, ಮನೆ ಮುಂದೆ ಇರ್ತಾವ ಬಿಳಿಯ ಬದನೆಕಾಯಿ ನೋಡಿದ್ರಲ್ಲ, ಮೈಸೂರು ಬದನೆಕಾಯಿ ಅಂತ ಕರಿತೀವಿ ಅದಕ್ಕೆ ಅಲ್ವಾ. ಆ ಬದನೆ ಗಿಡ ಪ್ರತಿ ವರ್ಷ ಒಂದು ವಾರಕ್ಕೆ 10 ಕೆಜಿ ಮೇಲೆ ಬದನೆಕಾಯಿ ಕೊಡ್ತದೆ. 10 ಕೆಜಿ. ಇವತ್ತು ಬದನೆಕಾಯಿ ಎಷ್ಟಿದೆ? 40 ರೂಪಾಯಿ. 14 ಎಷ್ಟು ದುಡ್ಡು? 400 ರೂಪಾಯಿ. 400 ರೂಪಾಯಿ ಯಾವ್ದು ತೆಗಿಯಕ್ಕಾಗತ್ತಾ? ಒಂದು ಬದನೆ ಗಿಡ 5 ಅಡಿ ತಗೊಳ್ಳಲ್ಲಪ್ಪ. 60 ಜಾಗ 5 ಅಡಿ ತಗೊಳ್ತಾ ಜನ ಏನ್ ತಗೊಳ್ತೇವೆ? 3 ಅಡಿ ತಗೊಳ್ತಷ್ಟೇ. ಒಂದು ಬದನೆ ಗಿಡಕ್ಕೆ ಎಷ್ಟು? 3 ಅಡಿ ಸಾಕು. ಹಾಗಾದ್ರೆ ಈ ತರಕಾರಿಯಿಂದ ಏನ್ ಸಿಗುತ್ತೆ ನಮ್ಗೆ? ವಿಟಮಿನ್ ಸಿಗ್ತವೆ ನಮ್ಗೆ. ಬದನೆಕಾಯಿಂದ ನಮ್ಗೆ ಏನು ಬೇಕೋ ಅಷ್ಟೆಲ್ಲಾ ಸೌಲಭ್ಯಗಳು ನಾವು ಏನ್ ಮಾಡ್ತೀವಿ? ಹೊರಗಿಡ್ತೀವಿ, ಅದನ್ನ ತಟ್ಟೆಯಿಂದ ಹೊರಗಿಡ್ತೀವಿ. ಆ ಇಡೋದ್ರಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ನಾನು ಗೂಡ್ಸಿಲ್ಲ, ನೀವೆಲ್ಲ ಮಾಡ್ತಿದ್ರೆ ನಾನು ನೋಡ್ತಾ ಇದೀನಿ. ನಾನು ಉತ್ತಮದಿಂದ ನಿಮಗೆ ಖಂಡಿತ ಗೊತ್ತು, ನೀವು ಗೊತ್ತೇ ಬರೋದು ಸುಮಾರು 18 ಕಿಲೋಮೀಟರ್ ಉತ್ತಮ ಇಲ್ಲ ತರಕಾರಿ. ನೀವು ಎಲ್ಲಿ ಇರ್ತೀರೋ ಹೊರಗಿಡ್ತೀವಿ. ಹಾಗಾದ್ರೆ ಬೆನ್ನೆಲುಬಾಗ ತರಕಾರಿಗೆ ಕಡ್ಡಿ ಸಿಕ್ಕರು ಸಹ ತರಿಸ್ತಕ್ಕಂಥ ಶಕ್ತಿ ನಮ್ಗಿರಬೇಕು, ಕಲ್ಲು ಸಿಕ್ಕರು ಸಹ ತರ್ತಕ್ಕಂಥ ಶಕ್ತಿ ನಮ್ಗೆ ನಿಮಗಿದೆ. ಹಾಗಂತೇಳಿ ಅದನ್ನೇ ತಿನ್ನಕ್ಕಾಗಲ್ಲ. ನಾವು ಎಲ್ಲಾ ಪದಾರ್ಥಗಳನ್ನು ಒಂದೊಂದು ಟೈಮ್ಗೆ ಒಂದೊಂದು ತರಕಾರಿಗಳನ್ನ ತಿಂತ ಹೋಗ್ಬೇಕು. ಸೊಪ್ಪು ತಿನ್ಬೇಕು, ಕುಂಬಳಕಾಯಿ ತಿನ್ಬೇಕು, ಹಾಗಲಕಾಯಿ ತಿನ್ಬೇಕು, ಹೀರೆಕಾಯಿ ತಿನ್ಬೇಕು, ಟೊಮೆಟೊ ಉಪಯೋಗಿಸ್ಬೇಕು, ಸೊಪ್ಪು ಉಪಯೋಗಿಸ್ಬೇಕು ಅಲ್ವಾ. ಹಾಗಾಗಿ ನಾವು ಈ ಅನೇಕ ಈ ತರಕಾರಿಗಳಿಂದ ಹಣದ ಯಾವಾಗಲೂ 24 ಸಿಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಒಂದು ಕುಟುಂಬ ಸಿವಿಡಿಗೆ 5 ರೂಪಾಯಿ. ಹೌದೇನಪ್ಪ? ಒಂದು ಸಿವಿಡಿಗೆ 5 ರೂಪಾಯಿ. ಇಷ್ಟು ಒಂದು ಬೆಳೆ ಮಾಡಿಕೆ ನೀವು ಮಾರ್ರಿ, ಅದು ಎಷ್ಟು ಹಣ ಸಂಪಾದನೆ ಆಗುತ್ತೆ ಅದಲ್ವಾ. ಕೆಲವು ಹಳ್ಳಿಗಳಲ್ಲಿ ಬರೀ ಸೊಪ್ಪಾಗಲೇ ಜೀವನ, ಬೇರೆ ಏನೇ ಬೆಳೆಯಲ್ಲ, ಬರೀ ಸೊಪ್ಪು. ನೀವು ನೋಡಿ ಕೆಲವು ಹಳ್ಳಿಗಳು, ಟೌನ್ಗಳಿಗೆ ಹೋರಿ, ನೀವು ತಗ್ಗಿನ ಪ್ರದೇಶಕ್ಕೆ ಹೋರಿ, ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅದೇ ನೀರನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ? ಸೊಪ್ಪು ಇರ್ತಕ್ಕಂಥ ತರಕಾರಿ ಬೆಳೀತಾರೆ. ಇದಕ್ಕೆ ನಾವೇನ್ ಮಾಡ್ತಿದ್ರೆ ಅವನ್ನ ಹೋಲ್ತೀವಿ, ನಾವು ಅದೇ ನೀರು ಬಳಸ್ತಿದ್ರೆ ಸೊಪ್ಪನ್ನ ಬೆಳೀತಾರೆ. ಹಾಗಾಗಿ ನಮಗೆ ಈ ಹಣದ ಆರ್ಥಿಕತೆಯನ್ನ ನಿವಾರಿಸತಕ್ಕಂಥ ಶಕ್ತಿ ಯಾಕೆ ಅಂತ ಹೇಳಿದ್ರೆ ಈ ತರಕಾರಿಗಳಿಗೆ ಬೆಲೆ ಏನಿರುತ್ತೆ ಅಲ್ಲ, ಹಣದ ಬೆಲೆಗೆಲ್ಲ ದುಡ್ಡು ಸಿಗುತ್ತೆ ಅಂತ ನೋಡಿ. ಅದಕ್ಕೆ ಮಾನವನಿಗೆ ಬೇಕಾದ ಎಲ್ಲಾ ಸಸ್ಯ ಪೋಷಕಾಂಶಗಳನ್ನು ಸಂಪೂರ್ಣವಾಗಿ ತರಿಸುತ್ತೆ. ಯಾವುದು ನಮಗೆ ಬೇಕಾದ ಏನ್ ಬೇಕು? ನಮಗೆ ಪೋಷಕಾಂಶಗಳು ಹೇಳಿದಾಗೇನೆ ಏನ್ ಬೇಕು? ನಮಗೆ ಕ್ಯಾಲ್ಸಿಯಂ ಬೇಕಾನೆ, ನಮಗೆ ಕಬ್ಬಿಣದ ಅಂಶ ಬೇಕಾನೆ, ಮ್ಯಾಗ್ನೀಸಿಯಂ ಬೇಕಾನೆ ಅಲ್ವಾ. ಇವೆಲ್ಲ ಎಲ್ಲಿ ಸಿಗ್ತವೆ? ನಿಮ್ಗೆ ಎಲ್ಲಿ ಸಿಗ್ತವೆ? ತರಕಾರಿಗಳಿಂದ ಸಿಗ್ತವೆ. ನೀವು ಬಗ್ಗಂತೇರಿ, ನಾನು ಹೇಳ್ತಾ ಹೋಗ್ತೀನಿ, ನೀವೇನೋ ಮಾಡ್ಕೊಂತೀರಿ, ಅಲ್ಲಿ ತಿಂತೇ ಇರ್ತೀರ. ನೀವು ತಿಳ್ಕೊಳ್ಳೋದನ್ನ ತಿಳ್ಕೋಬೇಕಷ್ಟೇ. ಯಾಕೆ ಗೊತ್ತಾ? ನಿಮ್ಗೆ ಎಲ್ಲಿ ಹೇಳ್ಕೊಡೋದು, SLC ಮುಗಿದ್ಮೇಲೆ ನಿಮ್ಗೆ ಸಿಗೋದು ಎಷ್ಟು ಕೊಡ್ತಾರೆ? 1-2 ಮೆಂಟ್ ಹಚ್ಬಿಟ್ಟು ಹೋದ್ರೆ ನೀವು ಯಾರು ಮಾತಾಡ್ತಿರೋದು ಅಲ್ವಾ ಅಲ್ವಾ. ಇದು ಅಲ್ಪಾವಧಿ ಬೆಳೆದು ಸರಿ, ಹೌದಾ? ಒಂದು ಹೀರೆ ಬೆಳೆಯನ್ನು ಹಾಕಿದ್ರೆ, ಹೀರೆ ಬೆಳೆ ನೋಡಿದ್ರಲ್ಲ, ಈ ಹೀರೆ ಬೆಳೆಯನ್ನ ನೀವು ನೋಡಿದ್ರಲ್ಲ, ಬನ್ನಿ ಯಾವಾಗ ಹಾಕ್ತೀವಿ? ಮುಂಗಾರುದಲ್ಲಿ ಬೀಜವನ್ನು ಹುಟ್ಟು ಒಂದೇ ಬೀಜ, 1 ಮತ್ತು 2 ಬೀಜ ಹುಟ್ಟುವ ಎಷ್ಟು ನಮ್ಮ ಸಾಕಿಸಲು? 2 ಬೀಜಕ್ಕೆ ಸಾಮಾನ್ಯವಾಗಿ ಒಂದು ಕುಟುಂಬದ ಒಂದು 2 ತಿಂಗಳ ಅವಧಿಯನ್ನು ನಮಗೆ ಪ್ರತಿ ವಾರ ಕಾಯನ್ನ ಕೀಳ್ತಕ್ಕಂಥ ಶಕ್ತಿ ಆ ಬೆಳ್ಳಿ ಬಂದಿದೆ. ನಾವೇನ್ ಮಾಡ್ತೀವಿ? ನಾವೇನ್ ಸಾಧನೆ ಮಾಡ್ತೀವಿ? ನಾವೇನ್ ಸಾಧನೆ ಮಾಡಲ್ಲ. ಬಳ್ಳಿ ನಿಮ್ಮನ್ನ ಜೀವನ ಪೋಷಕಾಂಶಗಳನ್ನು ಕೊಡ್ತದೆ. ನಾವೇನ್ ಕೊಟ್ಟು ಮನುಷ್ಯರಿಗೆ ನಾವೇನ್ ಕೊಟ್ಟು ಬೆಳೆದವಲ್ಲ. ನಾವು ಹುಟ್ಟಿದವರ ಭೂಮಿ ಮೇಲೆ ನಾವೇನ್ ಸಾಧನೆ ಮಾಡ್ತೀವಿ? ನಮಗೆ
ನಾವೇನು ಮಾಡ್ತೀವ? ಇಲ್ಲ. ಬೇರೆ ಹಾಡು ಕೇಳ್ತೀವಿ, ಬೈತೀವಿ, ಇದು ನಾವು ಕಲ್ತಿರೋದು ಗುರುಗಳು. ಅದೇ ಒಂದು ಸಸ್ಯ ಇದೆಯಲ್ಲ, ಯಾವುದೇ ಕಾಲಕ್ಕೂ ನೀವು ನಿಂದನೆ ಮಾಡಲ್ಲ, ನಿಮ್ಮನ್ನ ಎಲ್ಲರನ್ನು ಬದುಕತಕ್ಕಂತ ಶಕ್ತಿಯನ್ನ ಕೊಡ್ತದೆ ಅಲ್ವಾ? ನೋಡಿದ್ರಿ, ಉದಾಹರಣೆಗೆ ಒಂದು ತೆಂಗಿನ ಮರ ಹಾಕಿದ್ರೆ ಆ ತೆಂಗಿನ ಮರ ಏನ್ ಕೊಡುತ್ತೆ? ಏನ್ ಕೊಡುತ್ತ? ಕಾಯಿ ಕೊಡುತ್ತೆ ಅಲ್ವಾ? ಕಾಯಿ ಮರ ಹಂಗೆ ಬಿಡುತ್ತೆ. ನೀವು ಹಾಕಿದ ತಕ್ಷಣ 5 ವರ್ಷಕ್ಕೆ ಫಸಲು ಬರುತ್ತಲ್ಲ, 3 ವರ್ಷಕ್ಕೆ ಕೊಡುತ್ತೆ ಚೆನ್ನಾಗಿ ಸಾಕಿದೆ. ಆದ್ರೆ ನಾವು ಇದೀವಲ್ಲ, 15 ವರ್ಷಕ್ಕೆ ಸಾಕಿದ್ರು ನಾವು ಕೇಳೋದು, ಇಂತ ಮಾಡಿದ್ರು ಅಂತ ಹೇಳೋದು ನಾವು. ಯಾಕೆ? ಆದ್ರೆ ಸಸ್ಯ ಫಲ ಕೊಡ್ತಾ ಹೋಗುತ್ತೆ. ನಾವು ಹೇಳಿದ್ರು, ನೀವ್ ಹೇಳಿದ್ರು, ಇನ್ನೂ ಇಂದ ಬರ್ತಲ್ಲ ಅವ್ರು ಹೇಳ್ತಾರೆ, ಇಂತರ ಹಾಕಿ ಹೋಯ್ತು ಅಂತ ಹೇಳೋದು. ಹೌದಲ್ಲ? ಅದಕ್ಕೋಸ್ಕರ ನೀವ್ ಏನೇ ಮಾಡಿದ್ರು ಸಹ ಈ ಒಂದು ಸೊಪ್ಪೆ ಆಗಲಿ ತರಕಾರಿ ಆಗಲಿ ಸಮಾಜಕ್ಕೆ ಕಾಣಿಕೆಯಾಗಿ ಕೊಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ನಮಗೆ ಸಮಾಜ ನಾವೆಲ್ಲರೂ ಸೇರ್ಕೊಳ್ತೀವಿ. ನಾವು ಒಬ್ಬರೇ ಅಲ್ಲ, ನೀವೊಬ್ಬರೇ ಅಲ್ಲ. ನೀವು ಬೆಳೆದಲ್ಲಿ ನಾವೇ ತಿಂದುವ ಏನ್ ಮಾಡ್ತೀವಿ? ದುಡ್ಡಿಗೆ ಕೊಡ್ತೀವಿ. ಎಲ್ಲಿ ಕೊಡ್ತೀವಿ? ಹಣದ ರೂಪದಲ್ಲಿ ಕೊಡ್ತೀವಿ. ನಾವು ಸಮಾಜಕ್ಕೆ ಕೊಡುಗೆ ಕೊಡೋದಾದ್ರೆ ನಾವು ಬೆಳೆದಲ್ಲಿ ಒಟ್ಟು ತಿನ್ನಕ್ಕಾಗಲ್ಲ. ರಾಗಿ ಬೆಳೆದು ತಿನ್ನಕ್ಕಾಗುತ್ತೆ? ಇಲ್ಲ. ಮಾರಾಟ ಮಾಡ್ತೀವಿ. ಜೋಳ ಬೆಳೆ ತಿಂತೀವಿ ನಾವು? ಇಲ್ಲ ಅಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೆಳೆದಿರ್ತಕ್ಕಂಥ ಅಲ್ಪ ಬೆಳೆಯನ್ನ ನಾವು ಇಟ್ಕೊಂಡು ಇದು ಹೆಚ್ಚುವರಿಯಾಗಿ ಮಾಡ್ತೀವಿ. ಅದಕ್ಕೋಸ್ಕರ ಅವೆಲ್ಲವೂ ಮಿಗಿಲಾಗಿ ಈ ತರಕಾರಿಗಳೆಲ್ಲ ಆರ್ಥಿಕ ವಿಷಯವನ್ನು ಸುಧಾರಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾರೆ. ಆರ್ಥಿಕ ಅಂತ ಹೇಳಿದ್ರೆ ಹಣದ ಬೆಳೆ ಅಂತ. ಗೊತ್ತಾಯ್ತಾ? ನೋಡಿ, ತರಕಾರಿ ಬೇಸಾಯಗಳನ್ನು ಅವಲಂಬಿಸಲು ಸ್ವಾವಲಂಬಿಯಾಗಿಲ್ಲ ಬಂದ್ರೆ ನಾನು ಬದುಕ್ತಕ್ಕಂಥ ಜೀವನವನ್ನು ಮಾಡ್ತೇನೆ. ಬದುಕ್ತಕ್ಕಂಥ ಜೀವನವನ್ನ ಇದು ನಮಗೆ ನನ್ನ ನಾವು ನಿಲ್ತಬೇಕು ಅಲ್ವಾ? ಸ್ವಾವಲಂಬನೆ ಬಂದದ್ದು ಯಾವಾಗಲೂ ಕೆಳಗಿಲ್ಲ. ಒಂದು ನಿಂಬೆ ಗಿಡ ಕೊಡುತ್ತೆ, ಒಂದು ನಿಂಬೆ ಗಿಡ 13 ವರ್ಷ ಕೊಡುತ್ತೆ. ಎಷ್ಟು ಕಾಯಿ ಕೊಡುತ್ತೆ? ಒಂದು ಸಲ ಬಿಟ್ರೆ ಅದು ಜನವರಿ ತಿಂಗಳಲ್ಲಿ ಸಾಕಷ್ಟು ಕಾಯಿ ಹಿಡಿಯುತ್ತೆ. 5 ರೂಪಾಯಿ ಒಂದು ನಿಂಬೆ, 1000 ನಿಂಬೆ ಹಿಡಿತದೆ. ಒಂದು ಹೋದ್ರೆ ಹಿಡಿತಾನೆ. ಒಂದು ಗಿಡ ಎಷ್ಟು ನಿಂಬೆ ಇರ್ತವೆ? 5 ವರ್ಷ ಇರ್ತವೆ. ನಿಂಬೆಗೆ ಎಷ್ಟು? 5 ರೂಪಾಯಿ. ಹೌದಾ? 1000 ಕಾಯಿ ಹಿಡಿದ್ರೆ ಎಷ್ಟಾದ್ರು? 5000 ಬರುತ್ತೆ. ನೀವೇನ್ ಜಾಗ ಕೊಟ್ಟು ಹೋಗ್ತೀರಾ? ಗಿಡ ಮೇಲಿಗೆ ತಲೆ ಮೇಲೆ ಕೇಳಿದಿರಾ? ಇಲ್ಲ. ನೋಡಿ ಎಷ್ಟು ಸೊಗಸಾಗಿ ಅದು ನಮಗೆ ಹೋಗುತ್ತೆ. ಕರಿಬೇವು ಗಿಡ ಸಾಕ್ತಿರಪ್ಪ ನೀವು? ನೋಡಿದ್ರ ನೀವು? ಭಾರಿ ಸೂಕ್ಷ್ಮತೆಯಿಂದ ಬರ್ತಕ್ಕಂಥ ಮರಗಳು ನೀವು, ಕರಿಬೇವು ಮತ್ತು ನಿಂಬೆ ಮರ. ಹೌದಾ? ಹಾಗೂ ಎಲೆಬೇಳೆ. ನೋಡಿ, ಎಲೆಬೇಳೆ ನೋಡಿದ್ರಲ್ಲ, ಬಹಳ ಸೂಕ್ಷ್ಮತೆಯಿಂದ ಬರ್ತಕ್ಕಂಥದ್ದು. ಯಾಕಂದ್ರೆ ನಾವು 15 ವರ್ಷದ ಎಲೆಬೇಳೆ ಮಾಡ್ತೀವಿ, ಸುಮಾರು 1 ವರ್ಷ ಪುಣೆ. ಗೊತ್ತಾಯ್ತಾ? ಅಂತವುಗಳನ್ನ ನೀವು ಒಂದು ಮನೆಗೆ ಎಷ್ಟು ಬೇಕಾಗ್ತಲ್ಲ, 1-2 ಬೆಳ್ಳಿ ಕಂಪು, ಅದು ಎಲೆ ಬೆಳ್ಳಿ, 1 ನಿಂಬೆ ಮರ, 1 ಕರಿಬೇವು ಗಿಡ, 5 ತೆಂಗಿನ ಮರ, ಹೌದಾ? 4 ಟೊಮೊಟೊ ಗಿಡ, ಒಳ್ಳೆ ಹೈಬ್ರಿಡ್ ತಳಿ, 10 ಬೀಜ ತೊಗರಿ ಕಾಳು ನೋಡಿದ್ರಲ್ಲ, ನಿಮ್ ಮನೆಗೆ ಆಗ್ತಕ್ಕಂಥ ತರಕಾರಿನೆಲ್ಲ ಕೊಡ್ತಾ ಹೋಗುದು ಅಲ್ವಾ? ಒಂದು ಟೊಮೊಟೊ ಬೆಲೆ ಸೊಗಸಾದ ಟೊಮೊಟೊ ಬೆಲೆ ನೋಡಿದ್ರಿ. ಇವತ್ತು ಬೀನ್ಸ್ ನೋಡಿದ್ರಲ್ಲ, ಬಳ್ಳಿ ಬೀನ್ಸ್ ಅಂತ ಬಂದಿದೆ ಅಲ್ವಾ? ಫಿಲಮ್ ಮಾಡ್ದಂಗೆ ಆಗುತ್ತೆ. ಬಳ್ಳಿ ಫಿಲಮ್ ಎಲ್ಲ ಸೀನ್ಸ್ ಕಟ್ತಿರಲ್ಲ, ಅಷ್ಟು ಕ್ಲೀನಾಗಿ ಅದನ್ನ ಬಳ್ಳಿಯನ್ನು ನಡೆಸಿ ಬೀನ್ಸ್ ಮಾಡ್ತಾರೆ. 40 ರೂಪಾಯಿ ಕೆಜಿ, 50 ರೂಪಾಯಿ ಕೆಜಿ ಬೀನ್ಸ್ ಈಗ ಅಲ್ವಾ? ಎಷ್ಟು? ಯಾಕೆ ಹೇಳಿದ್ರೆ ತರಕಾರಿಯನ್ನು ನಾವು ಮಾಡ್ತಾ ಹೋದ್ರೆ ಎಷ್ಟು ಅದರಿಂದ ಲಾಭ ಬರುತ್ತೆ ಅನ್ನೋದು ಉದಾಹರಣೆ ನನಗೆ ತಿಳಿಸ್ತಾರೆ ಅಲ್ವಾ? ನೋಡಿ, ಇದು ಇಂದಿನ ಸಮಾಜದಲ್ಲಿ ಎಷ್ಟೋ ಕುಟುಂಬಗಳು ಸೊಪ್ಪು ತರಕಾರಿಗಳನ್ನು ಮಾತ್ರ ಜೀವನ ಸಾಗಿಸ್ತಾರೆ ಅಲ್ವಾ? ನಾನು ಹೇಳ್ತಾ ಇದ್ದೆ, ಎಷ್ಟೋ ಕುಟುಂಬಗಳು ಏನ್ ಮಾಡ್ತಾರೆ? ಸೊಪ್ಪು ತರಕಾರಿಗಳನ್ನ ಮಾರಿ ಏನ್ ಮಾಡ್ತಾರೆ? ಜೀವನವನ್ನು ಸಾಗಿಸ್ತಾರೆ. ಹೌದಾ? ನೋಡಿದ್ರೆ ಬೀದಿಯಲ್ಲಿ ಹೋಗ್ತಕ್ಕಂಥವ್ರು ಹಳೆ ಬಟ್ಟೆ ವ್ಯಾಪಾರ ಮಾಡ್ತಾರೆ. ಹಳೆ ಬಟ್ಟೆ ನೋಡಿದ್ರೆ ಹಳೆ ಬಟ್ಟೆಯನ್ನ ಅದನ್ನ ತಂದ್ಬಿಟ್ಟು ಎಲ್ಲ ಚಿತ್ರ ಮಾಡಿಬಿಟ್ಟು ಅದನ್ನ ಅನೇಕ ವಸ್ತುಗಳನ್ನ ತಯಾರು ಮಾಡಿ ಜೀವನ ಮಾಡ್ತಾರೆ. ನೋಡಿದ್ರೆ ನಿಮ್ಮ ಮನೆಗೆಲ್ಲ ತಗೊಂಡ್ಬರ್ತಾರೆ. ನೀವೆಲ್ಲ ನಮ್ಮ ಸಾಮಾನು ತರ ಕೆಳಗೆ ಹೋಗ್ಬೇಕು, ಮಳೆ ಹೆಚ್ಚಾಗಿ ಹೋಗ್ಬೇಕು. ಈಗೇನಾಗ್ತದೆ? ಈಗ ಮಂದ್ಯಕ್ಕೆ ಬರ್ತಂಗೆ ಅಲ್ವಾ? ಮಂದಿ ಅಂತಾರೆ ನೀವೇನು ಹೋಗಂಗೆ ಇಲ್ಲ, ಹೊಸತ್ತಾಗೆ ಇಲ್ಲ, ದಾರಿ ನೋಡಂಗೆ ಇಲ್ಲ. ಹಂಗಾಗಿ ನೀವು ಅಜ್ಞಾನಿಗಳಾಗಿರ್ತಾರೆ. ಎಷ್ಟೋ ಜನ ಟ್ರೈನ್ ಹತ್ತಿರ ಟ್ರೈನ್ ಹತ್ತಿರ ಹೆಸರಿದ್ರೆ ಟ್ರೈನ್ ಹತ್ತಿರ ಒಬ್ಬರಿದ್ರು ಸುಮಾರು ನಾವು ಅವರು ಅಟೆಂಡ್ರು ಸುಮಾರು 25 ವರ್ಷ ಜೊತೆಗೆ ಇದ್ವಿ. ಟ್ರೈನ್ ಕರ್ಕೊಂಡು ಹೋದ್ರು. ಆ ಟ್ರೈನ್ ಹೋಗ್ತಾರೆ, ಟ್ರೈನ್ ಟಿಕೆಟ್ ಅಂತ ಗೊತ್ತಿರಲಿಲ್ಲ. ನಾನು ಅವಾಗ
ಕರ್ಕೊಂಡು ಹೋಗಿ ಕೈ ಇಟ್ಕೊಂಡು ರೈಲ್ ಹಚ್ಚಿ ಕೊಟ್ಟು ಕಲಿಸಿದ್ರು. ಹೌದು 25-30 ವರ್ಷ ಅಂದ್ರೆ ಅವತ್ತಿನ ಸಮಾಜದಲ್ಲಿ ನೋಡಿರೋ ಸಾಮರ್ಥ್ಯ ಅವತ್ತಿನವರು ಸಾಮರ್ಥ್ಯ ಬರೀ ಮೊದಲನೇ ಟ್ರೈನು ರೈಲು ಅನ್ನೋದು ಗೊತ್ತಾಗ್ತಾನೆ ಅಲ್ವಾ. ಈ ಮಕ್ಳಿಗೆ ತೋರಿಸ್ತವಲ್ಲ ಗೊಂಬೆ ನೋಡು ಇದು ಅದು ಇದು ಅಲ್ವಾ ಚಿತ್ರಗಳು ತೋರಿಸ್ತವಲ್ಲ ಹಾಗಾಗುತ್ತೆ. ಈಗ ಇನ್ನು ಮುಂದೆ ಈ ಸೊಪ್ಪುಗಳನ್ನು ಬೆಳೆದ ಎಷ್ಟೋ ಜನಕ್ಕೆ ಟೌನಲ್ಲಿರ್ತಕ್ಕಂಥವ್ರಿಗೆ ಸೊಪ್ಪು ಯಾವುದನ್ನು ಗೊತ್ತಿಲ್ಲ. ನಾನು ಚಿತ್ರದುರ್ಗ ಕರ್ಕೊಂಡಾಗ ಯಾವ ಸೊಪ್ಪು ಅಂತ ಕೇಳಿದ್ರು. ಅರಿವೆ ಸೊಪ್ಪು ಅಂತ ಗೊತ್ತು, ಅದು ಕೊಯ್ಯರ್ಗಳು ಅರಿವೆ ಸೊಪ್ಪು ಸರ್ ಯಾವ ಸೊಪ್ಪು ಅದು ಕೊಯ್ಯರ್ಗನ ಈ ಗಂಟಿ ಸೊಪ್ಪ ಇದು ರಾಗಿ ಸೊಪ್ಪ ನೋಡಿ ಅನೇಕ ಜಾತಿಯ ಸೊಪ್ಪುಗಳನ್ನು ಕಾಣ. ಅದಕ್ಕೋಸ್ಕರ ಎಷ್ಟೋ ಜನ ಸೊಪ್ಪನ್ನ ಮಾರಿ ಜೀವನ ನಡೆಸ್ತಕ್ಕಂಥ ಫ್ಯಾಮಿಲಿಗಳು ಅಥವಾ ಕುಟುಂಬಗಳು ಸಹ ಇದ್ದಾವೆ. ಹಾಗಾಗಿ ನೋಡಿ ಆದ್ದರಿಂದ ತರಕಾರಿ ಬೇಸಾಯ ಪದ್ಧತಿ ಬಹಳ ಮುಖ್ಯತೆಯನ್ನು ಪಡೆದಿದೆ. ಅಂತಹ ಕೆಲವು ತರಕಾರಿ ಬೆಳೆಗಳ ಬೇಸಾಯವನ್ನು ತಿಳ್ಕೊಳ್ಳುತ್ತಾ ಅದಕ್ಕೆ ಇಲ್ಲಿ ಏನಿದೆ ಹಾಗಲಕಾಯಿ ಅಂತ ಇದು ನಾವು ನೋಡಿ ಒಟ್ಟಲ್ಲಿ ಸುಮಾರು 2-3 ಬಾರಿ ತಿಂತ ಹೋಗ್ಬೇಕು. ಹೌದಪ್ಪ ಇದಕ್ಕೆ ಯಾವುದಕ್ಕೆ ಇದು ಒಳ್ಳೆಯದು ಔಷಧಿ ಇದು ಯಾವುದಕ್ಕೆ ಯಾವುದಪ್ಪ ಸಕ್ಕರೆ ಕಾಯಿಲೆಗೆ ಇದು ಭಾರಿ ಉತ್ತಮವಾದ ತರಕಾರಿ. ಈಗ ಈ ಸಕ್ಕರೆ ಅಂತಕ್ಕಂಥದ್ದು ಇದೆಯಲ್ಲ ಈ ಹಸಿ ತರಕಾರಿಯನ್ನೇ ನಾವೇ ಮಾಡ್ತೀವಿ. ಇದನ್ನ ಉಪಯೋಗಿಸ್ತೀವಿ ಹಸಿ ತರಕಾರಿಯನ್ನು ಹಾಗೆ ನಾವು ತಿನ್ನೋದೇ ಬಹಳ ಕೆಲವು ಮನೆಯಲ್ಲಿ ಹಾಗಲಕಾಯಿ ಸೈಡ್ ಇಡ್ತಾರೆ. ಸುಮಾರು 4-5 ಬಾರಿ ನಾವು ಹಾಗಲಕಾಯಿಯನ್ನ ಸ್ವಲ್ಪ ಬಿಸಿ ಮಾಡಿ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನ ಹಾಗೆ ತಿಂತ ಹೋದ್ರೆ ನಮಗೇನಾಗುತ್ತೆ ಅಂದ್ರೆ ಸಕ್ಕರೆ ಕಾಯಿರ್ತಕ್ಕಂಥ ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ತಿಂದಿರ ಬಿಟ್ಟ ಗೊತ್ತಿಲ್ಲ, ಇದನ್ನು ಬಳಕೆ ಮಾಡೋದು ಹೇಳ್ತೀನಿ ನಾನು ಅಲ್ವಾ. ಆದ್ರಿಂದ ಇದರಲ್ಲಿ ಸಾಕಷ್ಟು ವಿಟಮಿನ್ಗಳು ಎಲ್ಲಿ ಸಿಗ್ತವೆ ಈ ಬಳ್ಳಿ ಜಾತಿಯ ತರಕಾರಿಗಳಲ್ಲಿ ಸಿಗುತ್ತೆ. ಇದ್ರ ಕುಟುಂಬ ಏನಪ್ಪಾ ಅಂತ ಹೇಳಿದ್ರೆ ಕುಟುಂಬ ಅಂದ್ರೆ ಇದು ಕುಟುಂಬ ಕಬ್ಬಿಣಾಂಶ ಗೊತ್ತಲ್ಲ ನಿಮ್ಗೆ. ಕಬ್ಬಿಣಾಂಶ ಹೆಂಗೆ ಮುಟ್ಟಿದ ಕಬ್ಬಿಣ ನೋಡ್ತಿರಲ್ಲ ಹೆಂಗಿರುತ್ತೆ, ಗಟ್ಟಿ ಇರುತ್ತೆ ಹಸಿ ಇರ್ತದ ಇದು ಇರ್ತದ ಹೆಂಗಿರುತ್ತ ಕಬ್ಬಿಣ ಗಟ್ಟಿರ್ತಲ್ಲ. ಆ ಶಕ್ತಿಯನ್ನ ಯಾರು ಕೊಡುತ್ತೆ ಈ ಆಗ್ಲದಲ್ಲಿ ಕೊಡುತ್ತೆ. ನಮ್ಗೆ ಏನ್ ಬೇಕೋ ಅಷ್ಟು ಅಂಶಗಳು ಸಿಗ್ತವೆ ಅಂತ ನೋಡಿ. ಈ ತರಕಾರಿಯನ್ನ ಎಲ್ಲಾ ಪ್ರದೇಶದಲ್ಲಿ ಬೆಳೀತಾರೆ ಅಲ್ವಾ. ನಾನು ಹೇಳಿದ್ದೇನೆ ನಮಗೆ ಜಾಗ ಇಟ್ಟು ಒಂದು ಗುಣದಲ್ಲಿ ಹಾಕಿ ಬಲಿಯನ್ನ ಹಾಕಿ ಚಪ್ರವನ್ನ ಹಾಕಿ ಹಬ್ಬಿಸ್ಬೋದು. ಬೇಡ ಸರ್ ಇದರಲ್ಲಿ ಬೆಳೆಯಕ್ಕಾಗಲ್ಲ ಹೊಲದಲ್ಲಿ ಬೆಳಕಂತಂದ್ರೆ ತಂತಿ ಬೇಲಿ ಬಡ್ಡಿಯಲ್ಲಿ ಹಾಕಿದ್ರು ಇದು ಬಳ್ಳಿ ಬೆಳ್ಕೊಂತಾವ. ಅದು ಬೇಡ ಸರ್ ಏನು ಬೆಳ್ಸಕ್ಕಾಗಲ್ಲ ಅಂತಂದ್ರೆ ಲಂಡನ್ ಬೆಳೆ ನೋಡಿದ್ರಲ್ಲ ಒಂದು ಬೆಳೆ ಬರುತ್ತಲ್ಲ ಆ ಬೆಳೆ ಒಂದು ಬೆಳೆಯನ್ನು ಕರ್ಕೊಂಡ್ಬರ್ರಿ ಆ ಬಳ್ಳಿ ಬೆಳೆದ್ರೆ ಅದ್ರ ಮೇಲೆ ಹಾಕಿ ಆ ಬಳ್ಳಿ ಅದೇನಾಗುತ್ತೆ ಹಬ್ಬುತ್ತೆ ಸಾಕಷ್ಟು ಕಾಯಿ ಅದು ಸೂಕ್ಷ್ಮತೆ ಹೇಳ್ತಿದ್ದೀನಿ. ಚಪ್ರ ಹೇಳ್ಬೇಕು ಇಂಥದ್ದು ಚಪ್ರ ಆಗ್ತದೆ ಬಹಳ ಚೆನ್ನಾಗಿ ಆನಂದವಾಗಿ ಆಗ್ತದೆ. ತುಳಸಿ ಕಟ್ಟೆ ಮದುವೆ ಮಾಡ್ತಾರಲ್ಲ ತುಳಸಿ ಮದುವೆ ಮಾಡ್ತಾರಲ್ಲ ತುಳಸಿ ಪೂಜೆ ಗಿಡ ಮಾಡಲ್ವಾ ಹಾಗೆ ಕಟ್ಟಕ್ಕೆ ಬೇಕಿಲ್ಲ ನಿಮ್ ಕೈಲಿ ಆಗಲ್ಲ. ಬಹಳ ಆನಂದವಾಗಿ ಇದನ್ನ ಒಂದು ಲಂಡನ್ ಬೆಳೆಯನ್ನ ತಂದಾಕಿರೋ ಕಾಯಿನ ಸಾಕಷ್ಟು ಕಾಯಿಯನ್ನ ನಾವು ಕಲ್ಸಬಹುದು ಅಲ್ವಾ. ನೋಡಿ ಈ ಜೀವಸತ್ವಗಳು ಯಾವ್ದು ಅಂದ್ರೆ ಕಬ್ಬಿಣದ ಅಂಶ ಜೀವಸತ್ವಗಳು ನೋಡಿ ಕಬ್ಬಿಣದ ಅಂಶವನ್ನು ಹೊಂದಿ ಇದನ್ನ ಕೈಯಂಶ ಹೊಂದಿರೋದ್ರಿಂದ ಇದನ್ನ ಜಾಸ್ತಿಯಾಗಿ ಸಕ್ಕರೆ ಕಾಯಿಗೆ ಒಳ್ಳೆಯದು ಅಂತ. ಉದಾಹರಣೆ ಏನು ಕಹಿ ಉದಾಹರಣೆ ತಾನೆ ಕೊಡ್ತಾರದು ಹಾಗಾದ್ರೆ ಸಿಹಿ ಅಂಶ ಇರಲ್ಲ ಇದರಲ್ಲಿ. ಬೇರೆ ಸಿಹಿ ಅಂಶ ಇರುತ್ತೆ, ಎಲ್ಲಾ ತರಕಾರಿ ಸಿಹಿ ಅಂಶ ಇರುತ್ತೆ. ಅದಕ್ಕೆ ಹೇಳ್ತಾರಲ್ಲ ಬದನೆಕಾಯಲ್ಲಿ ಎಲ್ಲಿ ಹುಳ ಇರುತ್ತಪ್ಪ ಎಲ್ಲಿ ಹುಳ ಇರುತ್ತಪ್ಪ ತೊಟ್ಟೆಗೆ ಇರ್ತಂತ ಎಲ್ಲಿರುತ್ತೆ ತೊಟ್ಟಲ್ಲಿರುತ್ತಂತ ಹುಳ. ಅವ್ನು ಹೆಂಗೆ ತಿರುವಾಗಿದ್ರು ಅದಕ್ಕೆ ಅದನ್ನ ಅರ್ಧ ಕೊಟ್ಟು ಅದನ್ನ ಆಮೇಲೆ ಸಾಂಬಾರು ನೀವೇನ್ ಮಾಡ್ತಾರೆ ಗೊತ್ತಿಲ್ಲ. ಯಾಕಂತಂದ್ರೆ ಕೆಲಸ ಜಾಸ್ತಿ ಅಲ್ಲ ಅವ್ನ ಯಾವ ಮಾಡ್ತಾರೆ 2 ಓವರ್ ಮಾಡಿ 3 ಓವರ್ ಮಾಡಿ ತಿಂದು ಬಿಸಾಕಿ ಸಾಮಾನು ಹಾಕಿ ಆಕ್ಚುಲಿ ಎಲ್ಲಾ ತರಕಾರಿಯಲ್ಲೂ ಇರುತ್ತೆ. ಆದ್ರೆ ಈ ಸಾಂಬಾರ್ ತರಕಾರಿನ ಉಪಯೋಗಿಸಿದಾಗ ಬದನೆಕಾಯಿನ ಕೊಟ್ಟು ವಿರಳವಾಗಿ ಜಾಸ್ತಿ ಇರುತ್ತೆ. ಹಾಗಾಗಿ ಇದರಲ್ಲಿ
ಹಾಗಲಕಾಯಿ ಅದರಕ್ಕೆ ಕೈ ಉದರಕ್ಕೆ ಸಿಹಿ ವಸ್ತು ಉದರದ ಹೊಟ್ಟೆ ಅದು ಸಿಹಿ ನಮ್ಗೆ ಬೇಕು ಆದ್ರೆ ಕೈಯಾರು ಒಟ್ಟಿಗೆ ಸಿಹಿ ಅಂಶವನ್ನು ಕೊಡ್ತಕ್ಕಂಥ ಆಹಾರವಾಗಿದೆ. ಆದ್ದರಿಂದ ಉಪಯೋಗ ಮಾಡದೇ ಇರುವುದು ಒಳ್ಳೆಯದಲ್ಲ. ಇದನ್ನ ಉಪಯೋಗ ಮಾಡದೇ ಇರೋದು ಒಳ್ಳೆಯದಲ್ಲ. ಯಾವ್ದಕ್ಕೋಸ್ಕರ ಹೇಳ್ತಿದ್ದೇನೆ, ಹೊಟ್ಟಲ್ಲಿ ಒಂದು 3-4 ಸಲ ತಗೊಂಡು ಹೋಗ್ರಿ ಮನೆಗೆ, ಕಾಲು ನೀರು ತಗೊಂಡೋಗ್ರಿ, ಅದು ಎಣ್ಣೆಲ್ಲ ಹಾಕ್ರಿ. ಅದನ್ನು ಯಾವ ವಸ್ತುಗಳು ಸಿದ್ಧ ವಸ್ತುಗಳನ್ನ ಹಾಗೆ ತಿನ್ಬೇಕು, ಬಿಸಾಡ್ಬಾರ್ದು. ನೀವು ನೋಡಿದ್ದೀನಿ, ನೀರು ಹೊರಗೆ ಇಡ್ತೀರಾ, ಟೊಮೆಟೊ ಹಣ್ಣು ಹೊರಗೆ ಇಡ್ತಾರೆ, ಕರಿಬೇವು ಹೊರಗೆ ಇಡ್ತೀವಿ, ನಾವು ಬಿಸಾಕಂತೂ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ನಮಗೆ ಯಾವ ಶರೀರಕ್ಕೆ ಯಾರು ಹೊಂದಾಣಿಕೆ ಆಗಲ್ಲ ಅದು ತಿನ್ಬಾರ್ದು ಅಂತ ಹೇಳಿ ಎಲ್ಲರೂ ತಿನ್ಬೇಕು, ಅನುಭವಿಸ್ಬೇಕು. ಹೌದನಪ್ಪ? ಅನುಭವಿಸ್ತಾರಮ್ಮ ತಿಂದ್ರೆ ಮಾಡದೇ ಗೊತ್ತು ನಾನು ಏನ್ ಮಾಡೋದು. ಸಾಮಾನ್ಯ ಈ ಕಾಲ ಇದೆಯಲ್ಲ, ಜೂನ್ ಜುಲೈ ತಿಂಗಳು, ಜೂನ್ ಮತ್ತೆ ಜೂನ್ ಜುಲೈ ಮುಂಗಾರು ಹಂಗಾರು ಅಂತ ಕರೀತಾರೆ. ಮುಂಗಾರು ಮತ್ತು ಹಿಂಗಾರನ್ನು ಬೆಳಿತೀವಿ. ಎಲ್ಲಾ ಕಾಲದಲ್ಲೇ ಬೆಳೆಯುವುದು. ಇದನ್ನ ಜಾಸ್ತಿಯಾಗಿ ಯಾವುದೇ ತರಕಾರಿ ಗಿಡಗಳನ್ನ ಹಾಕಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಮುಂಗಾರು ಮತ್ತು ಹಿಂಗಾರುಗಳಲ್ಲಿ ಸಹ ಬೇಸಿಗೆ ಬೆಳೆಯನ್ನು ಬೆಳಿತೀವಿ, ಮಳೆಗಾಲ ಬೆಳೆಯನ್ನು ಬೆಳಿತೀವಿ, ಚಳಿಗಾಲ ಬೆಳೆಯನ್ನು ಬೆಳಿತೀವಿ. ಆದ್ರೆ ನವೆಂಬರ್ ತಿಂಗಳಲ್ಲಿ ಲಾಸ್ಟ್ ಆಗಿರುತ್ತೆ. ಯಾವ ಬೆಳೆ ಇರ್ತದೆ ನವೆಂಬರ್ ಕೊನೆಯ ಭಾಗ ಆಗ್ತದೆ. ಯಾವ ಬೆಳೆ ಅವಾಗ ನೀವು ಕಿತ್ತು ಜಯ ಅದನ್ನೇ ಅದರ ವೃತ್ತಿ ಮಾಡ್ಕೊಂಡು ಸಿಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮರದ ತೊಗಟೆ ಏನಾಗ್ತಾ ಹೋಗುತ್ತೆ, ಈ ಕಾಲದಲ್ಲಿ ಏನಾಗುತ್ತೆ ಬಲಿಷ್ಠವಾಗುತ್ತೆ. ನಾವು ದಬ್ಬಳ ಎಸಿ ಯಾಕಂದ್ರೆ ನೋವಾಗಲ್ಲ, ಏನಾಗಿರುತ್ತೆ ಶಡವಾಗಿರುತ್ತೆ. ನೀವು ನೋಡಿ, ನೀವು ಈ 3 ಕಾಲದಲ್ಲಿ ಮೈ ಮುಟ್ಕೊಂಡ್ರೆ ಹೊರಟು ಬಂದಿರುತ್ತೆ, ಒಡೆಯುತ್ತೆ ಅಲ್ವಾ. ಹಾಗಾದ್ರೆ ಮರದ ತೊಗಟೆಗಳು ಸಹ ಹಿಡಿತವಾಗಿರ್ತವೆ. ಅದಕ್ಕೋಸ್ಕರ ಯಾವುದೇ ಗಿಡ ಬಂದಾಗಲಿ ಸಿಗರಲಿಲ್ಲ. ಸಿಗರ ಕಾಲ ಯಾವಾಗ ಹೇಳಿ, ಯಾವಾಗ ಸಿಗರ ಯಾವಾಗ ಬಂದ್ಬಿಡು, ಯಾವಾಗ ವಸಂತ ಕಾಲ, ಯುಗಾದಿ ಅಲ್ವಾ. ಆ ಯುಗಾದಿ ಕಾಲದಲ್ಲಿ ವಸಂತ ಕಾಲದಲ್ಲಿ ಸಿಗ್ತಾ ಹೋಗ್ತವೆ. ಎಲ್ಲಾ ಗಿಡ ಮರಗಳು ಅವೇನಾಗ್ತವೆ, ನಗ್ತಾ ಇರ್ತವೆ ಅಲ್ವಾ. ಹಾಗಾಗಿ ಬೆಳೆಯೋದು ಆಗ್ತಾನೆ. ನಾವು ಯಾವ ಬೇಕಾಗ್ತದೆ ಅದು ಒಂದು ಬೆಳೆಯಲ್ಲ. ಮತ್ತೆ ಈ ಕಳಿಗಳು ಇದು ಬೇಸಿಗೆ ಮತ್ತು ಜನವರಿ ಫೆಬ್ರವರಿ ಅಷ್ಟೇ ಅಲ್ಲ. ಇದನ್ನ ಜನವರಿ ಫೆಬ್ರವರಿ ನಾವು ಈ ಜನವರಿ ತಾನೇ ಇದೀಗ, ಈ ಜನವರಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ನಾವು ಬೆಳೆಯಬಹುದು. ಫೆಬ್ರವರಿ ತಿಂಗಳಲ್ಲಿ ನಾವು ಬೆಳೆಯಬಹುದು. ಇದು ಯಾಕೆ ಅಂತ ಹೇಳಿದ್ರೆ ಈ ಜನವರಿ ತಿಂಗಳಲ್ಲಿ ಈಗ ಹಾಕ್ತೀವಿ ಬೀಜವನ್ನ. ಹಾಕಿದಾಗ ಈಗ ಹಾಕಿದ್ದು ಯಾವಾಗ ಬರುತ್ತಪ್ಪ ಅಂದ್ರೆ ಸುಮಾರು 20 ದಿವಸ ಬೇಕಾಗ್ತದೆ. ಅದ್ರ ಮೇಲೆ ಬೀಜ ಇದೆಯಲ್ಲ, ಬೀಜದ ಮೇಲೆ ಕಪ್ಪೆ ಇರುತ್ತೆ, ಸಿಪ್ಪೆ ನೋಡಿದ್ರಲ್ಲ, ಆ ಸಿಪ್ಪೆ ಏನಾಗಿರ್ತಪ್ಪ ಅಂದ್ರೆ ದಪ್ಪ ಆಗಿರುತ್ತೆ. ಹೌದಾ? ಕಲ್ಲಂಗಡಿ ಬೀಜ ನೋಡಿದ್ರಲ್ಲ ನೀವು, ಅದು ದಪ್ಪ ಇರುತ್ತೆ. ಆ ಕಲ್ಲಂಗಡಿ ಬೀಜ ಹೇಗಿರುತ್ತೋ ಅದೇ ರೀತಿ ಈಗ ಹಾಗು ಬೀಜ ಮತ್ತೆ ಯಾವ ಬೀಜ, ಹೀರೆ ಬೀಜ ಮತ್ತೆ ಅಲ್ವಾ ನೋಡಿ, ಪರಂಗಿ ಬೀಜ ನೋಡಿದ್ರಲ್ಲ, ಪರಂಗಿ ಬೀಜ ನೋಡಿದ್ರಲ್ಲ ಎಷ್ಟು ಸಿಗಿರ್ತಾರೆ. ಪರಂಗಿ ಬೀಜ ಎಲ್ಲಿ ಬರುತ್ತದೆ ಅಂತ, ಎಲ್ಲಿ ಬರುತ್ತದೆ? ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇವತ್ತು ಕುಂಬಳಕಾಯಿ ಸಾಂಬಾರು ಮಾಡ್ತಾರೆ. ಹೌದಾ? ಸಕ್ಕರೆ ಹಾಕ್ತಾರೆ, ನೋಡಿದ್ರಲ್ಲಿ ಸಕ್ಕರೆ ಹಾಕ್ತಾರೆ, ಕುಂಬಳಕಾಯಿ ಕಾಯಿ ಹಾಕಿ ಸಾಂಬಾರು ಮಾಡ್ತಾರೆ. ಹೌದಾ? ಸೌತೆಕಾಯಿ ನೋಡಿರಲ್ಲ, ಸಾಂಬಾರು ಸೌತೆಕಾಯಿ ನೋಡಿದ್ರಲ್ಲ, ಹೆಂಗಿರ್ತದೆ ಕಲ್ಲಂಗಡಿಕಾಯಿ ಹೆಂಗಿರುತ್ತೆ. ಹೌದಾ? ಅಂಥವುಗಳನ್ನ ಜಾಸ್ತಿ ಹಾಕಿ ಇವತ್ತು ಸಾಂಬಾರನ್ನ ಮಾಡ್ಕೊಂಡು ನಾವು ನೋಡ್ತೀವಿ. ಅದಕ್ಕೋಸ್ಕರ ಇದನ್ನು ಸಹ ಒಂದು ಜನವರಿ ಫೆಬ್ರವರಿ ಇದನ್ನ ಹೆಚ್ಚಿಗೆ ಬಳಸ್ತಾರೆ. ಇದನ್ನ ಆ ಕರೀತಕ್ಕಂಥದ್ದು ಒಂದ್ಸಲಿ ಕೊಯ್ಮತ್ತೂರು ಒಂದ್ಸಲಿ ನೋಡಿ, ಇದು ನಾವು ಮಾಡಿದ್ವಿ. ಯಾಕಂದ್ರೆ ಬೆಳೆಸ ಹೊಡಿಬಹುದು ಅಲ್ವಾ. ಹಾಗಾಗಿ ನಾವು ಇದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟು ತರಕಾರಿಗಳಿಗೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಮ್ಗೆ ಚೆನ್ನಾಗಿ ಸಾಗುತ್ತೆ. ನಾವು ನೋಡ್ತೀವಿ ಸಣ್ಣ ಮಕ್ಕಳು ಹೆಂಗ್ ನೋಡ್ಕೊಳ್ತೀವಲ್ಲ, ನೋಡ್ಕೊಳ್ತಾನೆ ಅಷ್ಟೇ ಜನ ನಮ್ಗೆ ನೋಡ್ಕೊಳ್ತಾರೆ. ಯಾವಾಗ 20% ದುಡ್ಡು ಮನೆ ಬಂದ ತರಕಾರಿ ಜಾಗ ಕೇಳ್ತಾರೆ. ಇವತ್ತು ಸಹ ನೋಡಿದ್ರಿ, ಕೇಳಿದ್ರಿ ಹಾಲು ಮಾಡ್ತಾರಪ್ಪ, ಒಳ್ಳೆ ಹಾಲು ಸಿಗಲಿಲ್ಲ, ಡೈರಿ ಹಾಲು ಸಿಗಲಿಲ್ಲ ಅಂತಂದ್ರೆ ಹಾಲು ಅಂತ ಹೋಗಿ ಹಾಲು ತಗೊಂಡ್ಬರ್ತಾರೆ. ತಗೊಂಡ್ಬರೋದ್ರೆ ನಮ್ಮಂತಾನೆ ಹಸಿನ ಹಾಲು ಎಲ್ಲಿ ಚೆನ್ನಾಗಿರುತ್ತೋ ಹಂಗ ಯಾರು ಚೆನ್ನಾಗಿರಲ್ಲ ಅಂತ ಬಿಡ್ತಾರೆ ಅಲ್ವಾ. ಹಾಗಾಗಿ ತರಕಾರಿ ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಿ ನೀವು ಬಾಯಿ ಬಂದಂತ ತರಕಾರಿ ತರುವ ನೋಡೇ ಇರೋ ತರಕಾರಿಯ ಅಂತ ಸೊಪ್ಪು ಅಂತ ತರಕಾರಿ ಬಂದಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ.
ನೀವು ಬೆಳಗಿನ ಮಾರ್ಕೆಟ್ ಹೋದ್ರೆ ಹೋಗಿದ್ರೆ ಯಾರಾದ್ರು ಬೆಳಿಗ್ಗೆ ಮಾರ್ಕೆಟ್ ಯಾರು ಹೋಗಿದ್ರೆ ಎಲ್ಲಿ ಹೋಗಿ ಮಾರ್ಕೆಟ್ ಐತಾ ಎಲ್ಲಿ ಮಾರ್ಕೆಟ್ ಸಂಜೆ ಬೆಳಗಿನ ಮಾರ್ಕೆಟ್ ಇದೆ ಅಂತಂದ್ರೆ ದುರ್ಗ ಹೊಸದುರ್ಗ ಚನ್ನಗಿರಿ ಹಡೂರು ಚನ್ನಗಿರಿಗೂ ಹತ್ತು ಕೊಡ್ತಾರೆ ಕೇಳಿದೆ ಹೂವನ್ನ ಅದೇ ಹೂವನ್ನ ಕೊಡೋದಾದ್ರೆ ಅದೇ ಹೂ ಕೊಡೋದಾದ್ರೆ ಮನೆ ಬಾಗಿಲಿಗೆ ಸಾಕಷ್ಟು ಹಣವನ್ನು ಕೊಡಬೇಕಾಗುತ್ತೆ. ಅದೇ ಮಾರ್ಕೆಟ್ಗೆ ಹೋದ್ರೆ ಅದು ಸಾಕಷ್ಟು ಕಡಿಮೆ ಬೆಲೆ ಜಾಸ್ತಿ ಹೂ ಸಿಗುತ್ತೆ. ಎಲ್ಲ ಚೀಲ ವ್ಯಾಪಾರ ಎಲ್ಲ ಚೀಲ ಹಾಗೇನೇ ಇಲ್ಲ, ಎಲ್ಲ ಊಟ ಮಾಡೋದಿಲ್ಲ, ಇದೆಷ್ಟು ಉಂಡಿ ಲೆಕ್ಕ ತಗೊಂಡು ಹೋಗ್ತಾರೆ, ಎಷ್ಟು ಕಡಿಮೆ ಸಿಗುತ್ತೆ. ಅದೇ ಇಲ್ಲಿ ಬಂದು ಏನ್ ಮಾಡ್ತಾರೆ ಅವ್ರು ತಿನ್ನೋದಾದ್ರೆ 60 ರೂಪಾಯಿ ಕೆಜಿ ಮಾಡ್ತಾರೆ. ಮೆಣಸಿನಕಾಯಿ 30 ರೂಪಾಯಿ ಬೀಳುತ್ತೆ, ಅಲ್ಲಿ ಅವ್ರು ತಗೊಂಡ್ರೆ ನಾವು ಇಲ್ಲಿ ಬಂದ್ರೆ 60 ರೂಪಾಯಿ ಕೆಜಿ ಎಷ್ಟಾಗ್ತದೆ ಎಷ್ಟಾಗ್ತದೆ 30 ರೂಪಾಯಿ ವ್ಯತ್ಯಾಸ ಆಗ್ತದೆ. ಹೌದಾ? ಅವರೇಕಾಯಿ ಚೀಲ ತಗೊಳ್ರಿ, ಅವರೇಕಾಯಿ ತಗೊಂಡು ಹೋದ್ರೆ ಒಂದು ಚೀಲ ವ್ಯಾಪಾರ ಮಾಡ್ತೀವಿ. ಇಲ್ಲಿ ಮನೆ ಅಂತಂದ್ರೆ 50 ರೂಪಾಯಿ ಕೆಜಿ, ಅಲ್ಲಿ ಆದ್ರೆ 30 ರೂಪಾಯಿ ಕೆಜಿ ಒಳಗೆ ಇರ್ತದೆ. ಎಷ್ಟು ವ್ಯತ್ಯಾಸ ಅಂತಂದ್ರೆ ಅನುಕಣವನ್ನ ಸಂಗ್ರಹಿಸಬಹುದು, ನಾವು ಅನುಕಣವನ್ನ ತಗೋಬಹುದು ಅನ್ನೋದನ್ನು ಯಾಕೆ ಕಾಣಬಹುದು. ತರಕಾರಿ ಹಾಕೋಣ ನೋಡಿ 3 ಕಿಲೋಗ್ರಾಮ್ ಬೇಕು. ಈ ಗೊಬ್ಬರ ಎಷ್ಟು ಬೇಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಗೊಬ್ಬರ ಸಾಮಾನ್ಯವಾಗಿ ಎಲ್ಲರಿಗೂ ಗೊಬ್ಬರ ಹಾಕ್ಬೇಕು. ಯಾವ್ದು ಗೊಬ್ಬರ ಹಾಕಂಗಿಲ್ಲ ಅನ್ನಂಗಿಲ್ಲ. ಎಷ್ಟು 25 ಟನ್ ಬೇಕು. ಎಷ್ಟು ಬೇಕು? 25 ಟನ್. ಅಳತೆ ಮಾಡ್ತೀವಿ, ಸಣ್ಣ ಗೊಬ್ಬರ ಅಳತೆ ಮಾಡ್ತೀವಿ, ನಾವು ಅಳತೆ ಮಾಡ್ತೀವಿ. ಸಣ್ಣ ಗೊಬ್ಬರ ಯಾರು ಅಳತೆ ಮಾಡಾಕ್ತೀರ? ಏನ್ ನೋಡೋಣ, ಯಾರು ಸಣ್ಣ ಗೊಬ್ಬರ ಅಳತೆ ಮಾಡಿದ್ರೆ ಯಾರು ಕೇಳ್ತಾವ? ಅಳತೆ ಮಾಡ್ತೀರ? ನೀವ್ ಮಾಡ್ತೀರ? ಯಾರು ಅಳತೆ ಮಾಡ್ತಾರೆ? ಯಾಕೆ ಕೇಳಿದ್ರೆ ವಿನೋದ್ ಮಾಡ್ಯಾನ, ಮನೆಯ ಮಾಡ್ತಾನ ವಿನೋದ ಕಟ್ಟೆಗಳು. ಯಾಕೆ ಕೇಳಿದ್ರೆ ಯಾರು ದನದಲ್ಲಿರ್ತಕ್ಕಂಥವ್ರು ಅದನ್ನ ಹಳ್ಳಿಗೆ ಬರ್ತೀವಿನ ಯಾರು ತೂಕ ಮಾಡಿ ಹಾಕುವಂತ ಆಗಲಿಲ್ಲ. ಅದನ್ನ ಕೈ ಚಲಿಕೆ ಎಲ್ಲ ಚಲಿಕೆಯಲ್ಲಿ ಮಾಡಿ ಹಳ್ಳಿಗೆ ಬಂದ್ಬಿಟ್ಟು ಅದನ್ನ ಮಣ್ಣು ಮತ್ತು ಗೊಬ್ಬರವನ್ನ ಮಿಶ್ರಣ ಮಾಡ್ತೀವಿ ಅಲ್ವಾ. ಅದು ಯಾವಾಗ ನಮ್ಗೆ ಆಕ್ಷನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಬೆಳೆಯ ಹಾಕಿದಾಗ ಅದು ಚೆನ್ನಾಗಿ ಕಪ್ಪು ತಿರುಗಿದಾಗ ಅಲ್ಲಿ ಒಳ್ಳೆ ನಮಗೆ ರಿಸಲ್ಟ್ ಕೊಡ್ತಾವ. ನೋಡಿ, ಒಂದು ಹೊಲದಲ್ಲಿ ಸುತ್ತಲಿರ್ತಕ್ಕಂತಹ ಗಿಡ ನೋಡಿ, ಮಣ್ಣು ಸುತ್ತಿರ್ತಿರಲ್ಲ ಅಲ್ಲಿ ಗಿಡ, ಗೊಬ್ಬರ ತಳ ನೋಡಿ, ಗೊಬ್ಬರ ಹಾಕಿ ಮತ್ತೆ ಬೇರೆ ಕಡೆ ತುಂಬಿಕೊಂಡು ಹೋಗಿ ಅದನ್ನ ಅಲ್ಲಿ ಗಿಡ ನೋಡಿ, ಗೊಬ್ಬರ ಆಗಿದ ನಂತರ ಮತ್ತೆ ನೋಡಿ, ಅಲ್ಲಿ ಏನಾಗಿರುತ್ತೆ ಬಹಳ ವ್ಯತ್ಯಾಸ ಕಾಣ್ತದೆ ಅಲ್ವಾ. ಅದಕ್ಕೋಸ್ಕರ ನಾವು ಏನೇ ನೋಡ್ಬೇಕಂತಂದು ಅದನ್ನ ಆ ರಿಸಲ್ಟ್ ಕಾಯ್ದುಕೊಟ್ಟಿದ್ರೆ ಆ ಗೊಬ್ಬರವನ್ನು ನಾವು ಆಸ್ತಿ ನೋಡಿದ್ರೆ ಮಾತ್ರ ಅಲ್ಲಿ ಕಾಣ್ಬೋದು. ಎಷ್ಟು ಬೇಕಪ್ಪ